ಹಲೋ ಎವ್ರಿವನ್, ವೆಲ್ಕಮ್ ಟು UPSC ಮೈಂಡ್ ಗೇಮ್ ಚಾನಲ್. ಇವತ್ತು ನಾವು ಜಿಯೋಗ್ರಫಿಯಲ್ಲಿ ಮುಂದಿನ ಒಂದು ಥಿಯರಿ, ಕನ್ವೆಕ್ಷನಲ್ ಕರೆಂಟ್ ಥಿಯರಿ, ಅದರ ಬಗ್ಗೆ ನೋಡಲಿಕ್ಕಿದ್ದೇವೆ. ಕನ್ವೆಕ್ಷನಲ್ ಕರೆಂಟ್ ಥಿಯರಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯ ಬಗ್ಗೆ ಮಾತನಾಡಿದ್ವಿ. ಅದ್ರ ಬಗ್ಗೆ ಆಲ್ಫ್ರೆಡ್ ವೆಗ್ನರ್ ಅವರ ಅಸಂಪ್ಷನ್ಗಳು ಏನೇನು, ಎವಿಡೆನ್ಸು, ರೀಸನ್ನು, ಕ್ರಿಟಿಸಿಸಮು ಎಲ್ಲವನ್ನ ಡಿಸ್ಕಸ್ ಮಾಡಿದ್ದೇವೆ. ಈಗ ಮುಂದಿನ ಥಿಯರಿ ಕನ್ವೆಕ್ಷನಲ್ ಕರೆಂಟ್ ಥಿಯರಿ. ಇದನ್ನು ಪ್ರಪೋಸ್ ಮಾಡಿರೋರು ಬೈ ಸರ್ ಅರ್ಥರ್ ಹೋಮ್ಸ್. ನವರು ಇದನ್ನು ಪ್ರಪೋಸ್ ಮಾಡ್ತಾರೆ. ಏನು ಹೇಳುತ್ತೆ ಇದು ಮೊದಲು ಬರ್ಕೊಳ್ಳಿ, ಆಮೇಲೆ ನಿಧಾನವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ಥಿಯರಿ is about transfer, dissipation, and circulation of heat from the interior to the surface. ಮುಖ್ಯವಾಗಿ ಯಾವುದರಿಂದ ಅಂತಂದರೆ, ಇಟ್ ಇಸ್ ಎಕ್ಸ್ಪ್ಲೇನ್ಡ್ with the concept of convection current generated in the mantle. ಅಂದರೆ ಇಲ್ಲಿ ಒಂದು ಡೆಫಿನೇಷನ್ ಥರ ನಾವು ಜಸ್ಟ್ ನೋಡಿದ್ವಿ. ಇದರಲ್ಲಿ ಮ್ಯಾಂಟಲ್ ಅನ್ನೋದನ್ನು ಮಾತ್ರ ಮೊದಲು ಕೇಳಿದ್ದೀವಿ ನಾವು. ಉಳಿದಿರೋದು ಟ್ರಾನ್ಸ್ಫರ್ ಆಗೋದು ಗೊತ್ತಿರಬಹುದು ನಿಮಗೆ. ಟ್ರಾನ್ಸ್ಫರ್ ಆಗೋದು, ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋದು. ಡಿಸಿಪೇಷನ್ ಅಂತಂದ್ರೂ ಸ್ವಲ್ಪ ಅದೇ ರೀತಿಯೇ, ಕನ್ನಡದಲ್ಲಿ ಪ್ರಸರಣ ಅಂತ ಕರೀತೇವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗೋದು. ಅದ್ರ ಜೊತೆ ಸರ್ಕ್ಯುಲೇಷನ್ ಆಗೋದು. ಯಾವುದು? ಹೀಟು. ಎಲ್ಲಿಂದ? ಇಂಟೀರಿಯರ್ ಆಫ್ ದಿ ಅರ್ತಿಂದ, ಭೂಮಿಯ ಒಳಭಾಗದಿಂದ ಸರ್ಫೇಸ್ ತನಕ ಹೀಟ್ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ, ಡಿಸಿಪೇಟ್ ಆಗ್ತಾ ಇದೆ, ಸರ್ಕ್ಯುಲೇಟ್ ಆಗ್ತಾ ಇದೆ. ಆ ಕನ್ವೆಕ್ಷನ್ ಕರೆಂಟ್ ಜನರೇಟ್ ಆಗಿರೋದಿಲ್ಲಿ ಮ್ಯಾಂಟಲಲ್ಲಿ. ಈಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ನಾವು ಮೊದಲು ಕನ್ವೆಕ್ಷನ್ ಅಂತಂದರೆ ಏನು ಅಂತ ನೋಡ್ತಾ ಹೋಗಬೇಕು. ಕನ್ವೆಕ್ಷನ್ ಅಂತಂದರೆ ಏನು? ಈಗ ಒಂದು ಪಾತ್ರೆ ಇದೆ, ಅಥವಾ ಒಂದು ಯಾವುದೋ ಒಂದು ಜಾರ್ ಅಥವಾ ಏನಾದರೂ ಕನ್ಸಿಡರ್ ಮಾಡಿ. ಇದರಲ್ಲಿ ನೀರಿದೆ. ನೀವು ನೋಡಿರ್ತೀರಿ, ಇದನ್ನು ವಾಟರ್ ಬಾಯ್ಲ್ ಮಾಡಿರ್ತೀರಿ ಒಂದು ಸಾರಿ ಆದರೂ. ಕೆಳಗಡೆ ಹೀಟ್ ಸೋರ್ಸ್ ಇದೆ ಅಂತಂದರೆ, ಕೆಳಗಡೆ ಯಾವುದಾದ್ರೂ ಬೆಂಕಿ ಹೀಟ್ ಸೋರ್ಸ್ ಇದೆ. ಈ ಹೀಟ್ ಸೋರ್ಸಿಂದ ಇಲ್ಲಿಂದ ಟೆಂಪ್ರೇಚರ್ ಅಥವಾ ಶಾಖ ಬರ್ತಾ ಇದೆ, ಹೀಟ್ ಆಗ್ತಾ ಇದೆ ಕೆಳಗಡೆ ಇರೋದು. ಈಗ ಅಬ್ಸರ್ವ್ ಮಾಡಿ, ನೀವು ನೀರು ಕುದಿಸ್ತಾ ಇರ್ತೀರಿ. ನೀವು ಬೆಂಕಿ ಆನ್ ಮಾಡಿದ ತಕ್ಷಣ ಅಥವಾ ಏನಾದರೂ ಕೆಳಗಡೆ ಬೆಂಕಿ ಹಚ್ಚಿದ ತಕ್ಷಣ ಸಡನ್ನಾಗಿ ನೀರು ಕುದಿಲಿಕ್ಕೆ ಪ್ರಾರಂಭ ಆಗುತ್ತಾ? ಇಲ್ಲ. ಸ್ಟಾರ್ಟಿಂಗ್ಲಿ ಏನಾಗುತ್ತೆ, ಆ ಒಂದು ಬಾಟಮ್ ಲೆವೆಲಲ್ಲಿ ಚಿಕ್ಕ ಚಿಕ್ಕ ಬಬಲ್ ಕ್ರಿಯೇಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿರ್ತೀರಿ, ಅದರಲ್ಲಿ ಚಿಕ್ಕ ಬಬಲ್ ಕ್ರಿಯೇಟ್ ಆಗುತ್ತೆ ಬಾಟಮ್ ಲೆವೆಲಲ್ಲಿ. ಬಾಟಮ್ ಲೆವೆಲ್ ಬಬ್ಬಲ್ಗಳು ನಿಧಾನವಾಗಿ ಮೇಲೆ ಬರೋದನ್ನು ನೀವು ನೋಡಿರ್ಬೋದು. ಮೇಲೆ ಬರುತ್ತೆ ಬಾಟಮ್ ಲೆವೆಲ್ ಬಬಲ್ಗಳು ಅಲ್ವಾ? ಇನಿಷಿಯಲಿ ಸ್ಮಾಲ್ ಬಬಲ್ಸ್ ಎಟ್ ದಿ ಬಾಟಮ್. ಅದು ವಾಟರ್ ಬಬಲ್ ಆಗಿರಬಹುದು, ಅಥವಾ ಗ್ಯಾಶಿಯಸ್ಸು, ಇದರಲ್ಲೂ ಸಹ ನಾವು ನೋಡ್ತೇವೆ. ಈಗ
ಏನಾಗ್ತಾ ಇದೆ, ವಾಟರ್ ಬಬಲ್ ಡೆನ್ಸಿಟಿ ಕಡಿಮೆ ಇದೆ, ವೇಟ್ ಕಡಿಮೆ ಇದೆ, ಲೈಟರ್ ಪಾರ್ಟಿಕಲ್. ಲೈಟ್ ಇರೋದ್ರಿಂದ ಅದೇನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಈ ವಾಟರ್ ಬಬಲ್ ಟೆನ್ಸ್ ಟು ರೈಸ್ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈಗ ಇದು ಮೇಲೆ ಹೋದ್ಮೇಲೆ ನೋಡಿ, ಈಗ ವಾಟರ್ ಬಬಲ್ಲು, ಇಲ್ಲಿ ವಾಟರ್ ಬಬಲ್ ಇದೆ ಅಂತ ಇಟ್ಕೊಳ್ಳಿ. ವಾಟರ್ ಬಬಲ್ಲು ಮೇಲೆ ಹೋಯ್ತು. ಮೇಲೆ ಹೋದ ತಕ್ಷಣ ಇಲ್ಲಿ ಏನಾಯಿತು, ಇಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಯಿತು, ಇಲ್ಲಿ ಖಾಲಿ ಜಾಗ ಕ್ರಿಯೇಟ್ ಆಯಿತು. ನೋಡಿ, ಇದು ಮೇಲೆ ಹೋಯಿತು, ವಾಟರ್ ಬಬಲ್ ಮೇಲೆ ಹೋಯಿತು, ಮೇಲೆ ಬಂದಿದೆ, ಇಲ್ಲಿ ಖಾಲಿ ಜಾಗ ಕ್ರಿಯೇಟ್ ಆಗಿದೆ ಅಲ್ವಾ, ಮೇಲ್ಗಡೆ ಹೋಯಿತು. ಆವಾಗ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿ ಕ್ರಿಯೇಟೆಡ್. ಈ ವೇಕೆನ್ಸಿ ಅಂತಂದ್ರೆ ಖಾಲಿ ಇರುತ್ತಾ ಕೊನೆ ತನಕ? ಆಗಿರೋದಿಲ್ಲ. ಅಕ್ಕಪಕ್ಕದಲ್ಲಿ ಕೋಲ್ಡ್ ವಾಟರ್ ಇರುತ್ತೆ. ಹೀಟ್ ಆಗಿರೋ ವಾಟರ್ ಬಬಲ್ಗಳು ಮೇಲ್ಗಡೆ ಹೋಗುತ್ತೆ, ಆದರೆ ಅಕ್ಕಪಕ್ಕದಲ್ಲಿರೋ ಕೋಲ್ಡ್ ವಾಟರು ಇಲ್ಲಿ ಬರುತ್ತೆ ಅಲ್ವಾ, ಇಲ್ಲಿ ಬರುತ್ತೆ. ವಾಟರ್ ಬರೋದು ಇಲ್ಲಿ, ಈ ಕಡೆ ನಾನು ವಾಟರ್ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಖಾಲಿ ಜಾಗದಲ್ಲಿ ಸೈಡಲ್ಲಿರುವಂಥ ವಾಟರ್ ಬಂದು ಸೇರಿಕೊಳ್ಳುತ್ತೆ. ಈ ಬಬಲ್ಗಳು ಮೇಲೆ ಹೋಗ್ತಾ ಇರುತ್ತೆ. ಮೇಲೆ ಹೋದ ತಕ್ಷಣ ಹೀಟ್ ಸೋರ್ಸಿಂದ ದೂರ ಆಗಿಬಿಡುತ್ತೆ ಅಲ್ವಾ. ಮೇಲೆ ಹೋದ ತಕ್ಷಣ ಅಷ್ಟೇ ಹೀಟ್ ಸಿಗ್ತಾ ಇರೋದಿಲ್ಲ. ಅಷ್ಟು ಹೀಟ್ ಸಿಕ್ಕದೇ ಇರಬೇಕಾದ್ರೆ ಅವು ಸ್ಟಾರ್ಟೆಡ್ ಟು ಕೂಲಿಂಗ್. ಆವಾಗ ಅವು ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಲ್ ಆದಾಗ ನಿಧಾನವಾಗಿ ಮತ್ತೆ ಕೆಳಗಡೆ ಬರ್ತಾ ಹೋಗುತ್ತವೆ. ಹೀಟ್ ಆಗಿರೋದು ಮೇಲ್ಗಡೆ ಹೋಗುತ್ತೆ, ಕೂಲ್ ಆಗಿರೋದು ಕೆಳಗಡೆ ಬರ್ತಾ ಹೋಗುತ್ತೆ. ಈ ಪ್ರೊಸೆಸ್, ಖಾಲಿ ಜಾಗ ಕ್ರಿಯೇಟ್ ಆಗೋದು, ಸೈಡಲ್ಲಿರೋದು ವಾಟರ್ ಅಲ್ಲಿ ಬಂದು ಸೇರಿಕೊಳ್ಳೋದು, ಯಾವುದು ಹೀಟ್ ಆಗುತ್ತೋ ಅದು ಮೇಲೆ ಹೋಗೋದು, ಮೇಲೆ ಹೋಗಿ ಕೂಲ್ ಆಗುತ್ತೆ, ಮತ್ತೆ ಅದು ಕೆಳಗಡೆ ಬರೋದು. ಇದಕ್ಕೆ ನಾವೇನೆಂದು ಕರಿತೇವೆ, ಕನ್ವೆಕ್ಷನ್. ಈ ಥರ ಸರ್ಕ್ಯುಲೇಷನ್ ಕಾಣ್ತಾ ಇದ್ದೀರಿ ನೀವು, ನೋಡಿರ್ಬೋದು ಅಲ್ವಾ. ಇಲ್ಲಿ ಮೇಲೆ ಹೋಯಿತು, ಕೂಲ್ ಆಯಿತು, ವಾಪಸ್ ಬಂತು, ಇಲ್ಲಿ ಖಾಲಿ ಜಾಗ ಇತ್ತು, ಅಲ್ಲಿ ಫಿಲ್ ಆಯಿತು. ಈ ಥರ ಸರ್ಕ್ಯುಲೇಷನ್, ವೇಕೆನ್ಸಿ ಕ್ರಿಯೇಟ್ ಆಯಿತು. ಈ ವೇಕೆನ್ಸಿ ಕ್ರಿಯೇಟ್ ಆಗಿರೋದು ಫಿಲ್ಡ್ ಬೈ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಮತ್ತು ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಒಂದು ಚೈನ್ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡಿ. ಅಂತಂದರೆ ಸಾಧಾರಣವಾಗಿ ಇದನ್ನು ಸೋರ್ಸ್ ಆಫ್ ಹೀಟ್ ಕೆಳಗಡೆ ಇದೆ ಅಂತ ಥಿಂಕ್ ಮಾಡಿ. ಸೋರ್ಸ್ ಆಫ್ ಹೀಟ್ ಇಲ್ಲಿದೆ, ರೈಸ್ ಆಯಿತು, ವಾಟರ್ ಡ್ರಾಪ್ಲೆಟ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ರೈಸ್ ಆಗಿ ಮೇಲೆ ಬರುತ್ತೆ. ಮೇಲೆ ಬಂದು ಸ್ವಲ್ಪ ಸರ್ಫೇಸ್ ಲೆವೆಲಲ್ಲಿ ಕೂಲ್ ಆಗುತ್ತೆ, ಕೂಲಾಗಿ ಮತ್ತೆ ಕೆಳಗಡೆ ಬರುತ್ತೆ. ಕೆಳಗಡೆ ಯಾವುದು ಮೊದಲೇ ಕೂಲ್ ಆಗಿರುತ್ತೋ ಅದು ವೇಕೆನ್ಸಿಯನ್ನು ಫಿಲ್ ಮಾಡ್ತಾ ಇರುತ್ತೆ. ಈ ಕಡೆಯೂ ಸಹ ಅದೇ ಥರ ಆಗ್ತಾ ಇರುತ್ತೆ. ಈ ಥರ ಒಂದು ಸರ್ಕ್ಯುಲೇಷನ್ ಇದೆಯಲ್ವಾ, ಈ ಸರ್ಕ್ಯುಲೇಷನಿಗೆ ನಾವು ಕನ್ವೆಕ್ಷನ್ ಕರೆಂಟ್ ಅಂತ ಕರಿತೇವೆ. ಸರ್ಕ್ಯುಲೇಷನ್ ನೋನ್ ಆಸ್ ಕನ್ವೆಕ್ಷನ್ ಕರೆಂಟ್. ನಿಮಗೆ ಒಂದು ವೇಳೆ ಕನ್ವೆಕ್ಷನ್ ಅಂತಂದರೆ ಏನು ಅಂತ ಒಂದು ಬೇಸಿಕ್ ಗೊತ್ತಿರಬೇಕು ಅಂತಂದರೆ, ಹೀಟು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗಬಹುದು. ಅದರಲ್ಲಿ ಒಂದು ವೇ ಏನು, ಕನ್ವೆಕ್ಷನ್. ಕನ್ವೆಕ್ಷನ್ ಈಸ್ ಮೆಥಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಮೆಥಡ್ ಆಫ್ ಹೀಟ್ ಟ್ರಾನ್ಸ್ಫರ್ in liquid or gaseous substances. ಲಿಕ್ವಿಡ್ ಗ್ಯಾಸ್ಗಳಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುವಂಥ ಒಂದು ಮೆಥಡ್, ಅದಕ್ಕೆ ಕನ್ವೆನ್ಷನ್ ಅಂತ ಕರಿತೇವೆ. ಗ್ಯಾಸಿಯಸ್ ಸಬ್ಸ್ಟೆನ್ಸಸ್. ಈ ಗ್ಯಾಸಿಯಸ್ ಸಬ್ಸ್ಟೆನ್ಸ್ಗಳಿಗೆ ನಾವು ಒಟ್ಟಾಗಿ ಸೇರಿಸಿ ಫ್ಲೂಯಿಡ್ ಅಂತ ಕರಿತೇವೆ. ಫ್ಲೂಯಿಡ್ ಅಂತಂದರೆ ಬರೀ ಲಿಕ್ವಿಡ್ ಮಾತ್ರ ಅಲ್ಲ, ನೆನ್ಪಿಟ್ಕೊಳ್ಳಿ. ಓನ್ಲಿ ಇನ್ ಫ್ಲೂಯಿಡ್ಸ್. ಕನ್ವೆಕ್ಷನ್ಸ್ ಆಕರ್ಸ್ ಓನ್ಲಿ ಇನ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಅಂತಂದರೆ ಇದರಲ್ಲಿ ಫ್ಲೂಯಿಡ್ ಅಂತಂದರೆ ಏನೇನು, ಲಿಕ್ವಿಡ್ ಬರುತ್ತೆ, ಗ್ಯಾಸಸ್ ಬರುತ್ತೆ. ಅಂತಂದರೆ ಮೇಜರ್ ಆಗಿ ಇದು ಎರಡನ್ನು ಕನ್ಸಿಡರ್ ಮಾಡ್ತಾರೆ. ಅದು ಇನ್ನು ಜಿಯಾಲಜಿ, ಈ ಭೂಗರ್ಭ ಶಾಸ್ತ್ರದಲ್ಲೆಲ್ಲ ಏನು ಮಾಡ್ತಾರೆ, ಈ ಸ್ಲೋ ಮೂವಿಂಗ್ ಸಾಲಿಡ್ ಇರುತ್ತಲ್ವ, ಸ್ಲೋ ಆಗಿ ಮೂವ್ ಆಗ್ತಾ ಇರುವಂಥ ಸಾಲಿಡ್ಡು ಅಂದರೆ ಸೆಮಿ ಸಾಲಿಡ್, ಆ ಥರ ಸ್ಲೋ ಮೂವಿಂಗ್ ಸಾಲಿಡನ್ನು ಸಹ ಕನ್ಸಿಡರ್ ಮಾಡ್ತಾರೆ.
ಸ್ಲೋ ಮೂವಿಂಗ್ ಸಾಲಿಡ್ ಅಂದರೆ ಲಿಕ್ವಿಡು ಗ್ಯಾಸಸ್ಸು, ಲಿಕ್ವಿಡು ಇರುತ್ತೆ ಗ್ಯಾಸು ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ ಫ್ಲೂಯಿಡಲ್ಲಿ. ಪ್ರಿನ್ಸಿಪಲ್ ಏನು ಇದರಲ್ಲಿ ನಾವು ನೋಡಿದ್ದು ಕನ್ವೆಕ್ಷನ್ ಕರೆಂಟಲ್ಲಿ ಪ್ರಿನ್ಸಿಪಲ್, ವೆನ್ ಅ ಫ್ಲೂಯಿಡ್ ಇಸ್ ಹೀಟೆಡ್, ಒಂದು ಫ್ಲೂಯಿಡ್ ಹೀಟ್ ಆಗುತ್ತೆ, ಫ್ಲೂಯಿಡ್ ಇಸ್ ಹೀಟೆಡ್ ಇಟ್ ಬಿಕಮ್ಸ್ ಏನಾಗುತ್ತೆ ಆವಾಗ ಡೆನ್ಸಿಟಿ ಅದರದ್ದು ಏನಾಗುತ್ತೆ, ಇಟ್ ಬಿಕಮ್ಸ್ ಲೆಸ್ ಡೆನ್ಸ್ ಆ್ಯಂಡ್ ರೈಸಸ್ ಆಗುತ್ತೆ, ಅದು ರೈಸಸ್ ಆಸ್ ಇಟ್ ರೈಸಸ್ ಆ್ಯಂಡ್ ಮೂವ್ಸ್ away from the heat source ಇಂದ ದೂರ ಆಗ್ತಾ ಇದೆ, ಹೀಟ್ ಸೋರ್ಸ್, ಇಟ್ ಕೂಲ್ಸ್, ಹೀಟಿಗೆ ಅಷ್ಟು ಸಿಗ್ತಾ ಇಲ್ಲ, ಆವಾಗ ಕೂಲ್ ಆಗ್ತಾ ಬರುತ್ತೆ, ಇಟ್ ಕೂಲ್ ಆದಾಗ ಏನಾಗುತ್ತೆ ಡೆನ್ಸಿಟಿ ಮತ್ತೆ ಜಾಸ್ತಿ ಆಗುತ್ತೆ, ಬಿಕಮ್ಸ್ ಡೆನ್ಸರ್ ಆವಾಗ ಮೊದಲಿನಷ್ಟು ಡೆನ್ಸಿಟಿ ಮೇಲ್ ಹೋಯಿತು, ಡೆನ್ಸಿಟಿ ಕಡಿಮೆ ಆಗಿ ಕೂಲ್ ಆಯಿತು, ಕೂಲ್ ಆದಾಗ ಡೆನ್ಸಿಟಿ ಜಾಸ್ತಿ ಆಗ್ತಾ ಮತ್ತೆ ಕೆಳಗಡೆ ಬರುತ್ತೆ, ಇಟ್ ಬಿಕಮ್ಸ್ ಡೆನ್ಸರ್ ಆ್ಯಂಡ್ ಸಿಂಕ್ಸ್ ಅಂತಂದರೆ ಮತ್ತೆ ಕೆಳಗಡೆ ಸಿಂಕ್ ಆಗೋದು, ದಿಸ್ ಕಂಟಿನ್ಯೂಸ್ cyclical pattern of rising hot ಆಗಿರೋದು ರೈಸ್ ಆಗೋದು ಆ್ಯಂಡ್ ಸಿಂಕಿಂಗ್ ಯಾವ ಸಿಂಕ್ ಆಗೋದು, ಕೋಲ್ಡ್ ಅಲ್ವಾ, ಸಿಂಕಿಂಗ್ ಕೋಲ್ಡ್ ಫ್ಲೂಯಿಡ್ ಆಗೋದು, ಮುಖ್ಯವಾಗಿ ಫ್ಲೂಯಿಡ್ ನೆನಪಿರಲಿ, ಇದು ಫ್ಲೂಯಿಡ್ ಅನ್ನೋ ಟರ್ಮು ಬಹಳ ಇಂಪಾರ್ಟೆಂಟ್. ಫ್ಲೂಯಿಡ್ ಇಸ್ ಕಾಲ್ಡ್ ಕನ್ವೆಕ್ಷನ್ ಕರೆಂಟ್, ಇದಕ್ಕೆ ಕನ್ವೆಕ್ಷನ್ ಕರೆಂಟ್ ಅಂತ ಕರೀತೇವೆ. ಇದು ಮೇನ್ ಬೇಸಿಕ್, ಹೇಗೆ ಕನ್ವೆಕ್ಷನ್ ಕರೆಂಟ್ ಕ್ರಿಯೇಟ್ ಆಗುತ್ತೆ, ಈಸಿಯಾಗಿದೆ. ನಿಮಗೆ ಒಂದು ವಾಟರ್ ಬಾಯ್ಲ್ ಮಾಡೋದನ್ನು ನೆನಪು ಮಾಡ್ಕೊಳ್ಳಿ, ಹೇಗೆ ಕೆಳಗಡೆಯಿಂದ ಬಬಲ್ ಬಂದು ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದು ನೆಕ್ಸ್ಟು ಕೆಳಗಡೆ ಇರೋದು ಕೋಲ್ಡಿಂದ ಫಿಲ್ ಆಗ್ತಾ ಹೋಗುತ್ತೆ, ಹೀಟ್ ಇರೋದು ರೈಸ್ ಆಗುತ್ತೆ, ಮೇಲ್ಗಡೆ ಬಂದ ತಕ್ಷಣ ಹೀಟ್ ಸೋರ್ಸಿಂದ ಡಿಸ್ಟೆನ್ಸ್ ಜಾಸ್ತಿ ಆಗಿಬಿಡುತ್ತೆ, ಕೂಲ್ ಆಗುತ್ತೆ, ಕೂಲ್ ಆದಾಗ ಮತ್ತೆ ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಈ ಸರ್ಕ್ಯುಲೇಷನ್ ಇದೆಯಲ್ವಾ, ಇದು ಕನ್ವೆಕ್ಷನ್ ಕರೆಂಟ್. ಈಗ ನೋಡಿ, ನಾವು ಡೆಫಿನೇಷನ್ ಇನ್ನೊಂದು ಸಾರಿ ನೋಡೋಣ. ಅಬೌಟ್ ಕನ್ವೆಕ್ಷನ್ ಕರೆಂಟ್ ಥಿಯರಿ ಇಸ್ ಅಬೌಟ್ ಟ್ರಾನ್ಸ್ಫರ್ ಡಿಸಿಪೇಷನ್ ಆ್ಯಂಡ್ ಸರ್ಕ್ಯುಲೇಷನ್ ಆಫ್ ಹೀಟ್. ಗೊತ್ತಾಗಿರ್ಬೋದು ಇದರ ಅರ್ಥ, ಎಲ್ಲಿಂದ ಇಂಟೀರಿಯರಿಂದ ಸರ್ಫೇಸ್ ತನಕ, ಮುಖ್ಯವಾಗಿ ಕನ್ವೆಕ್ಷನ್ ಕರೆಂಟ್ ಜನರೇಟ್ ಆಗಿರೋದ್ರಲ್ಲಿ ಮ್ಯಾಂಟಲಲ್ಲಿ. ಈಗ ನೆಕ್ಸ್ಟು ಅರ್ಥಿನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅರ್ಥಲ್ಲಿ ಇದು ಯಾವ ಥರ ಫಾರ್ಮ್ ಆಗುತ್ತೆ, ಕನ್ವೆಕ್ಷನ್ in the Earth's mantle. ಅರ್ಥಿನ ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ, ಸ್ಟ್ರಕ್ಚರಲ್ಲಿ ಏನಿದೆ, ಕರೆಕ್ಟಾಗಿ ಸ್ಟ್ರಕ್ಚರ್ ಬರದೇ ಇದ್ದರೆ ಕ್ಷಮಿಸಿ, ಎಷ್ಟು ನಿಮಗೆ ಐಡಿಯಾ ಬರಲಿ, ನೆನಪಾಗಲಿ ಅಂತ ಹೇಳ್ತಾ ಇದ್ದೇನೆ ಅಲ್ವಾ. 3 ಥರ ಲೇಯರ್ಗಳು, ಹೊರಗಡೆ ಇರೋದು ಕ್ರಸ್ಟು, ಟಾಪ್ ಲೇಯರು, ಅದಾದಮೇಲೆ ನೆಕ್ಸ್ಟ್ ಬರೋದು ಮ್ಯಾಂಟಲ್ಲು, ನೆಕ್ಸ್ಟು ಕೋರು. ಕ್ರಸ್ಟ್ ಅಂತಂದರೆ ಟಾಪಲ್ಲಿರೋದು ಗೊತ್ತಿದೆ ನಿಮಗೆ. ಮ್ಯಾಂಟಲ್ ಯಾವ ಥರ ಇದೆ, ಮ್ಯಾಂಟಲ್ಲು ಸ್ವಲ್ಪ ತಿಕ್ಕಾಗಿದೆ, ತಿಕ್ಕು, ಸೆಮಿ ಸಾಲಿಡ್ ಮಿಡಲ್ ಲೇಯರು, ಮಿಡಲಲ್ಲಿರೋದು. ಕೋರು ಇನ್ನರ್ ಮೋಸ್ಟ್, ಔಟ್ರ್ ಕೋರು ಇನ್ನರ್ ಕೋರೆಲ್ಲ ಇದೆ, ಅದ್ರ ಬಗ್ಗೆ ಆಲ್ರೆಡಿ ಕಂಪ್ಲೀಟಾಗಿ ನೋಡಿದ್ದೇವೆ ನಾವು. ಈಗ ಕನ್ವೆಕ್ಷನ್ ಆಗಬೇಕು ಅಂತಂದರೆ ಏನು, ಫ್ಲೂಯಿಡ್ ಬೇಕು. ಫ್ಲೂಯಿಡ್ ಏನು ಇದರಲ್ಲಿ, ಫ್ಲೂಯಿಡ್ ಯಾವುದು,
ಮ್ಯಾಂಟಲಲ್ಲಿ ಏನಿದೆ, ಹಾಟ್ ರಾಕ್ ಸಾಲಿಡ್ ಇದೆ. ಆದರೆ ಮೊದಲು ನೋಡಿದ ನೆನಪಿದೆಯಾ, ಹೀಟು, ಕಂಪ್ರೆಷನ್ನು, ಪ್ರೆಷರು, ಆ ಎಲ್ಲ ಕಾರಣದಿಂದಾಗಿ ಮ್ಯಾಂಟಲಲ್ಲಿ ಅದೊಂಥರ ವಿಸ್ಕಸ್ ಫ್ಲೂಯಿಡ್ ಥರ ವರ್ಕ್ ಆಗುತ್ತೆ. ವಿಸ್ಕಸ್ ಫ್ಲೂಯಿಡ್ ಅಂತಂದರೆ ಥಿಕ್ನೆಸ್ ಜಾಸ್ತಿ ಇದೆ, ಆದರೆ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಫ್ಲೂಯಿಡಲ್ಲಿ ನಾವು ಸ್ಲೋ ಮೂವಿಂಗ್ ಅಂತ ಮೇಲ್ಗಡೆ ಮೆನ್ಷನ್ ಮಾಡಿದ್ದು ನೆನಪಿದೆಯಾ? ಅಲ್ಲಿ ನೋಡಿ, ಸ್ಲೋ ಮೂವಿಂಗ್ ಸಾಲಿಡ್ ಅನ್ನು ಸಹ ಫ್ಲೂಯಿಡ್ ಅಂತ ನಾವು ನೋಡ್ತಿದ್ದೇವೆ, ಇಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ಇಲ್ಲಿ ಫ್ಲೂಯಿಡ್ ಏನು, ದ ಅರ್ಥ್ಸ್, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಅರ್ಥ್ಸ್ ಮ್ಯಾಂಟಲ್ ಈಸ್ composed of hot solid rock, but over millions of years and under immense pressure immense pressure and heat, it behaves like a highly viscous fluid, like extremely thick, ಸ್ಲೋ ಮೂವಿಂಗ್ ಟಾರ್. ನಿಮ್ಗೆ ಗೊತ್ತಿರ್ಬೋದು, ಟಾರ್ ಹಾಕ್ತಾರೆ ಅಲ್ವಾ, ಟಾರು ಥಿಕ್ ಆಗಿರುತ್ತೆ, ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ನೀವು ಟಾರ್ ಹಾಕಬೇಕಾದ್ರೂ ನೋಡಿರ್ಬೋದು, ಲೈಕ್ ಎಕ್ಸ್ಟ್ರೀಮ್ಲಿ ಥಿಕ್ ಸ್ಲೋ ಮೂವಿಂಗ್ ಟಾರ್. ಇದು ಫ್ಲೂಯಿಡ್. ಕನ್ವೆಕ್ಷನ್ ಕರೆಂಟಿಗೆ ಫ್ಲೂಯಿಡ್ ಬೇಕು. ಒಂದು ಫ್ಲೂಯಿಡ್ ಜೊತೆ ಇನ್ನೊಂದೇನು ಬೇಕು, ಹೀಟ್ ಸೋರ್ಸ್ ಬೇಕು. ಹೀಟ್ ಇಲ್ಲದೆ ಕನ್ವೆಕ್ಷನ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಹೀಟ್ ಸೋರ್ಸ್ ಏನು ಹಾಗಾದರೆ ಇಲ್ಲಿ, ದ ಹೀಟ್ ಸೋರ್ಸ್ ಬೇಕಲ್ವಾ. ಹೀಟ್ ಸೋರ್ಸು ಎರಡಿದೆ, ಟೂ ಮೇನ್ ಸೋರ್ಸಸ್. ಮೊದಲನೇದು ರೆಸಿಡ್ಯುವಲ್ ಹೀಟ್ ಅಂತಂದರೆ ಇದು ಯಾವುದರಿಂದ, ರೆಸಿಡ್ಯುವಲ್ ಅಂತಂದರೆ ಸ್ಟಾರ್ಟಿಂಗಲ್ಲಿ ಅರ್ತ್ ಫಾರ್ಮೇಷನ್ ಆಗಿರಬೇಕಾದ್ರೆ ಆವಾಗಿಂದ ಇದ್ದಂತಹ ಹೀಟು ಫ್ರಾಮ್ ದಿ ಅರ್ತ್ಸ್ ಫಾರ್ಮೇಷನ್ ಒಂದು ರೆಸಿಡ್ಯುವಲ್ ಹೀಟು. ಇನ್ನೊಂದು ರೇಡಿಯೋ ಆಕ್ಟಿವ್ ಡಿಕೆ ಆಫ್ ಎಲಿಮೆಂಟ್ಸ್ ಅಂತಂದರೆ, ಈಗ ಯುರೇನಿಯಂ ಇರುತ್ತೆ, ರೇಡಿಯೋ ಆಕ್ಟಿವ್ ಮಟೀರಿಯಲ್ಗಳು, ಎಲಿಮೆಂಟ್ಸ್ಗಳು, ಯುರೇನಿಯಮ್ಮು, ಥೋರಿಯಮ್ಮು ಆ್ಯಂಡ್ ಪೊಟ್ಯಾಷಿಯಮ್ಮು. ಇದೆಲ್ಲ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳಾಗಿರೋದ್ರಿಂದ ನಿಧಾನವಾಗಿ ಡಿಕೆ ಆಗ್ತಾ ಬರುತ್ತೆ, ರೇಡಿಯೋ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ವಿಕಿರಣಶೀಲತೆ ಅಂತ ಹೇಳ್ತೀವಲ್ವ. ಹಾಗಾಗಿ ಇದು ಕೋರ್ನಲ್ಲಿ ಇದರ ಪ್ರಮಾಣ ಸಹ ಇದೆ. ಕೋರ್ ಮತ್ತು ಮ್ಯಾಂಟಲಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಆಫ್ ಎಲಿಮೆಂಟ್ಸ್ ಎಲ್ಲಿ, ವಿತಿನ್ ಕೋರ್ ಆ್ಯಂಡ್ ಮ್ಯಾಂಟಲ್. ಇದು ಬೇರೆ ಬೇರೆ ಪ್ರದೇಶ ಅಂತಂದರೆ ಇಲ್ಲಿ ಮಾತ್ರ ಇದೆ ಅಂತಲ್ಲ, ಮೊದಲು ಸಹ ನೋಡಿದ್ವಿ ಅಲ್ವಾ, ಮ್ಯಾಗ್ಮಾ ಚೇಂಬರ್ ಹತ್ರ ಹೇಗೆ ಅಲ್ಲಿ ಇದೆ, ಅದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡಿದ್ದೀವಿ. ಈಗ ಇಲ್ಲಿ ಎರಡು ಹೀಟ್ ಸೋರ್ಸ್ಗಳಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಸಹ ಒಂದು. ಮೊದಲನೇದು ರೆಸಿಡ್ಯುವಲ್ ಹೀಟ್. ಈಗೇನಾಗುತ್ತೆ, ಹೀಟ್ ಸೋರ್ಸು ಇದೆ, ಫ್ಲೂಯಿಡ್ಡು ಇದೆ ಅಲ್ವಾ. ಕೋರಲ್ಲಿ ಹೀಟ್ ಸೋರ್ಸ್ ಸಿಕ್ಕಿದಾಗ ಆಯಿತು ನಮಗೆ. ಕೋರಲ್ಲಿ ಹೀಟ್ ಜನರೇಟ್ ಆಗ್ತಾ ಇದೆ ಅಂತ ಅಂದಿಟ್ಕೊಳ್ಳಿ. ಕೋರಲ್ಲಿ ಹೊರಗಡೆ ಇರೋದು
ಕೋರ್ ಹೊರಗಡೆ ಇರೋದು ಮ್ಯಾಂಟಲ್ಲು, ಇದು ಮ್ಯಾಂಟಲ್ಲು, ಈ ಒಂದು ರೀಜನ್ ಮ್ಯಾಂಟಲ್. ಇದು ಇಲ್ಲಿ ಹೀಟ್ ಇದೆ, ಮೇಲ್ಗಡೆ ಫ್ಲೂಯಿಡ್ ಇದೆ. ಏನಾಗುತ್ತೆ ಈಗ? ಏನಾಗುತ್ತೆ? ಹಾಟ್ ಮ್ಯಾಂಟಲ್ ಕರೆಂಟ್ ಬಗ್ಗೆ ನೋಡ್ತಾ ಇರೋದು. ದ ಮ್ಯಾಂಟಲ್ ಕರೆಂಟ್ ಅಂತ ಮೇಲ್ಗಡೆ ಬರ್ಕೊಳ್ಳಿ. ದ ಮ್ಯಾಂಟಲ್ ಕರೆಂಟ್ ಏನಾಗುತ್ತೆ? ಹಾಟ್ ಲೆಸ್ ಡೆನ್ಸ್ ಮ್ಯಾಂಟಲ್ ಮಟೀರಿಯಲ್ near the core rises towards the crust. ಇಲ್ಲಿರುವಂಥದ್ದು ನಿಧಾನವಾಗಿ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಕ್ರಸ್ಟ್ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಸಸ್ ಟುವರ್ಡ್ಸ್ ದಿ ಕ್ರಸ್ಟ್. ಅದಾದ ನಂತರ ಮ್ಯಾಂಟಲ್ ಇದು ಇಲ್ಲಿ ಕ್ರಸ್ಟ್ ಬರುತ್ತೆ. ಕ್ರಸ್ಟ್ ಹತ್ರ ಬರ್ತಾ ಅಲ್ಲಿ ಹೋದಾಗ ಏನಾಗುತ್ತೆ? ಇಲ್ಲಿ ಹೀಟ್ ಸೋರ್ಸ್ ಸಿಕ್ಕೋದಿಲ್ಲ. ನಿಧಾನವಾಗಿ ಹಾರಿಜಾಂಟಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಿಯರ್ ದಿ ಕ್ರಸ್ಟ್ ಹತ್ರ ಹೋಯಿತು. ನೆಕ್ಸ್ಟ್ ನಿಯರ್ ದಿ ಕ್ರಸ್ಟ್ ಇಟ್ ಸ್ಪ್ರೆಡ್ಸ್ ಹಾರಿಜಾಂಟಲಿ and cools down. ಇದಾದ ನಂತರ ಏನಾಗುತ್ತೆ? ಕೂಲರು ಮತ್ತು ಡೆನ್ಸರು. ಕೂಲ್ ಆಗಿರೋದು, ಡೆನ್ಸಿಟಿ ಜಾಸ್ತಿ ಇರೋದು ಡೆನ್ಸರ್ ಮಟೀರಿಯಲ್ ಗೊತ್ತಿದೆ ನಿಮಗೆ, ಬೇಸಿಕ್ ಜಸ್ಟ್ ನೋಡಿದ್ದೀವಿ. ಡೆನ್ಸರ್ ಮಟೀರಿಯಲ್ ದೆನ್ sinks back down towards the core. ಇದರಿಂದ ಏನಾಗುತ್ತೆ? ಕ್ರಿಯೇಷನ್ ಆಫ್ ಸ್ಲೋ ಮೂವಿಂಗ್ ಹ್ಯೂಜ್ ಸರ್ಕ್ಯುಲರ್ ಕರೆಂಟ್ ಏನಂತ ಕರೀತಾರೆ ಅದಕ್ಕೆ? known as ಮ್ಯಾಂಟಲ್ ಕನ್ವೆಕ್ಷನ್ ಸೆಲ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಾಗಿರ್ಬೋದು ಈಗ ಯಾವ ಥರ ಅಂತ. ಕೋರಿಂದ ಹೀಟ್ ಸಿಕ್ಕಿದಾಗ ಮತ್ತೆ ಮೇಲೆ ಹೋಗುತ್ತೆ. ಇಲ್ಲಿ ಅದೇ ರೀತಿ ಒಂದು ಸರ್ಕ್ಯುಲೇಷನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಇದು ಕನ್ವೆಕ್ಷನ್ ಕರೆಂಟ್ ಥಿಯರಿ. ಈಗ ಕನ್ವೆಕ್ಷನ್ ಅಂತಂದರೆ ಏನು ಅಂತ ಗೊತ್ತಾಗಿರಬಹುದು, ಯಾವ ಥರ ಸರ್ಕ್ಯುಲೇಷನ್ ಫಾರ್ಮ್ ಆಗುತ್ತೆ ಅಂತ ಸಹ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಇನ್ನೊಂದು ಸಾರಿ ಡೆಫಿನೇಷನ್ ನೋಡಿ. ಈಗ ಎಕ್ಸಾಕ್ಟ್ ಡೆಫಿನೇಷನ್ ನಿಮ್ಗೆ ಅರ್ಥ ಆಗಿರುತ್ತೆ. ಟ್ರಾನ್ಸ್ಫರ್ ಆಗೋದು, ಡಿಸಿಪೇಟ್ ಆಗೋದು, ಸರ್ಕ್ಯುಲೇಷನ್ ಆಗೋದು ಎಲ್ಲಿಂದ? ಇಂಟೀರಿಯರಿಂದ ಸರ್ಫೇಸ್ ತನಕ. ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ? ಕನ್ವೆಕ್ಷನ್ ಕರೆಂಟು. ಅದು ಜನ್ರೇಟ್ ಆಗಿರೋದಲ್ಲಿ ಮ್ಯಾಂಟಲಲ್ಲಿ. ಹೀಗಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು. ಹಾಗಾಗಿ ಮೊದಲು ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು. ಗೊತ್ತಾದ ಮೇಲೆ ಅದರ ಎಕ್ಸ್ಪ್ಲನೇಷನ್ ಬೇಕಾದರೆ ಆಮೇಲೆ ಕೆಳಗಡೆ ನೀವು ನೋಡ್ಕೊಳ್ಬಹುದು. ಯಾವತ್ತೂ ರಿವಿಷನ್ ಮಾಡಬೇಕಾದ್ರೆ ಈ ಐಡಿಯಾ ನಿಮ್ಗೆ ಗೊತ್ತಿದೆ. ಈ ಪೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಡಯಾಗ್ರಾಮ್ ನೋಡಿದ ತಕ್ಷಣ ಆ ಒಂದು ಇಮ್ಯಾಜಿನೇಷನ್ ಬಂದುಬಿಡಬೇಕು. ನಾವು ವರ್ಡ್ಸ್ ನೆನಪಿಟ್ಕೊಳ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ವರ್ಡ್ಸ್ ಲಿಮಿಟ್ ಇದೆ. ರಿವಿಷನ್ ಮಾಡಬೇಕಾದ್ರೆ ಪಿಕ್ಟೋರಿಯಲ್ ರಿವಿಷನ್ ಮಾಡಬೇಕು. ಪಿಕ್ಟೋರಿಯಲ್ ಅಂತಂದರೆ ಅಥವಾ ಪಿಕ್ಚರ್ಗಳನ್ನ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಪಿಕ್ಟೋರಿಯಲ್ ರಿವಿಷನ್ ಅಂತಂದರೆ ಇಮ್ಯಾಜಿನೇಷನ್ ಜಾಸ್ತಿ, ಶಬ್ದಗಳು ಆಮೇಲೆ ನೆನಪಾಗ್ತಾ ಹೋಗುತ್ತೆ. ಓದಬೇಕಾದ್ರೆ ಇರ್ಬೋದು, ನಾವು ಆ್ಯಕ್ಟಿವ್ ರಿಕಾಲಲ್ಲಿ ಶಬ್ದಗಳನ್ನು ನೋಡ್ತಾ ಹೋಗ್ತೇವೆ, ಬೇರೆ ಬೇರೆ ವರ್ಡಿಂಗ್ಸ್ ಅದೆಲ್ಲ ನೋಡ್ತಾ ಹೋಗ್ತೇವೆ. ಆದರೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಬ್ಯಾಕ್ಗ್ರೌಂಡು ಮತ್ತು ಅಥವಾ ಇಮೇಜು ಇದು ನಿಮ್ಗೆ ನೆನಪಾಗ್ಬಿಟ್ರೆ ಈ ಪೇಜ್ ಓಪನ್ ಮಾಡಿದ ತಕ್ಷಣ ಈ ಥಿಯರಿ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ಆವಾಗ ಶಬ್ದದಿಂದ ಶಬ್ದಕ್ಕೆ ಅರ್ಥ ಹುಡ್ಕೊಂಡು ಓದಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ಅದನ್ನು ಬಹಳ ಬೇಗ ರಿವಿಷನ್ ಮಾಡ್ತಾ ಹೋಗ್ಬೋದು. ಇಷ್ಟಕ್ಕೆ ಇಲ್ಲಿನ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೇನೆ.
ಮತ್ತು ನಾಳೆ ನಾಡ್ದು ಅಥವಾ ಮುಂದಿನ 2-3 ದಿನದಲ್ಲಿ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬಹುದು. ಏನಾದರೂ ಇಶ್ಯೂಗಳಾದರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡೋಣ ಹೇಗೆ ಸಾಧ್ಯ ಆಗುತ್ತೆ ಆ ಥರ ಮಾಡ್ತೇನೆ. ಮತ್ತು ಅದ್ರ ಜೊತೆ ಹಳೇದು ಅರ್ತಿನ ಫಾರ್ಮೇಷನ್ ಆಗಿರೋದು, ಇಂಟೀರಿಯರ್ ಆಫ್ ದಿ ಅರ್ತು, ಸೀಸನ್ಸು ಅದೆಲ್ಲ ರಿವಿಷನ್ ಮಾಡ್ತಾಯಿರಿ. ನಾವು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ದು ಅದನ್ನು ಇಷ್ಟು ದಿನ ತನಕ ಮರೆತು ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮೈಂಡ್. ಇದನ್ನು ರಿವಿಷನ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಮತ್ತು ಆ್ಯಕ್ಟಿವ್ ರಿಕಾಲಲ್ ಸೆಷನ್ನಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ಲೈಕ್ ಮಾಡಿ, ಕಮೆಂಟ್ ಮಾಡಿ.